ನಾವು ನಮ್ಮ ಕಷ್ಟಗಳನ್ನು ದಾಟುವುದು ಹೇಗೆ? ಆ ವ್ಯಕ್ತಿಗೆ ಸದಾ ಗೋಳೆ, ಅಪ್ಪ ಬೇಗ ತೀರಿ ಹೋದರು. ಆದ್ದರಿಂದ ತಾಯಿ ಮತ್ತು ಪುಟ್ಟ ತಮ್ಮ ಅಕ್ಕನ ನೋಡುವ ಹೊಣೆ. ಸಾಲದ ಆದಾಯ, ತೀರದ ಸಾಲ, ಅಮ್ಮನ ಅನಾರೋಗ್ಯ, ಒಡ ಹುಟ್ಟಿದವರ ಓದು ಬರಹದ ಖರ್ಚು, ಮುಗಿಯದ ಸಮಸ್ಯೆಗಳು. ಇಷ್ಟೇ ಅಲ್ಲದೆ ಅಮ್ಮನ ಒತ್ತಡಕ್ಕೆ ಕಟ್ಟು ಬಿದ್ದು ಮದುವೆಯೂ ಆಗಿ ಮತ್ತಷ್ಟು ಗೋಳುಗಳ ಸುರಿದುಕೊಂಡವನ ಹಾಗೆ ವರ್ತಿಸಲು ಶುರು ಮಾಡಿದ. ಜೀವನವೇ ಸಾಕಾದ ಹಾಗೆ ಪತರಗುಟ್ಟಿ ಹೋದ. ಬೆಳಗಾಗುತ್ತಲೇ ಒಂದಿಲ್ಲೊಂದು ಸಮಸ್ಯೆಗಳು, ರಗಳೆಗಳು. ಯಾರೋ ಹೇಳಿದರು, ಊರ ದೇವಾಲಯದಲ್ಲಿ ಸಂತನೊಬ್ಬ ಕೂತಿದ್ದಾರೆ. ಒಂದು ಸಲ ಅವರನ್ನು ಕಂಡು ಮಾತನಾಡಿಸು ಎಂದು. ದಡಬಡ ಮನೆಯನ್ನು ಬಿಟ್ಟು ಹೋದವನಂತೆ ದೇವಾಲಯದ ಪ್ರಾಂಗಣದಲ್ಲಿ ಇದ್ದ ಸಂತನ ಎದುರು ತಲೆ ಮೇಲೆ ಕೈ ಹೊತ್ತು ಕೂತ. ಎಲ್ಲ ಕೇಳಿಸಿಕೊಂಡ ಸಂತ ನಾಳೆ ನಸುಕಿನಲ್ಲೇ ಬರಲು ಹೇಳಿ ಕಳಿಸಿದ. ಯಥಾವತ್ ಅದೇ ಬೆಳಿಗ್ಗೆ ಓಡಿ ಹೋಗಿ ಮತ್ತೆ ಸಂತನೆದುರು ಕೂತ. ಸರಿ, ಈ ದಿನ ನಿನ್ನ ಈ ಅಪರಿಹಾರ್ಯದ ಸಮಸ್ಯೆಗೆ ಪರಿಹಾರ ಕೊಡುವೆನು ಬಾ ಎಂದು ಹೇಳುತ್ತಾ ಆ ಸಂತ ಈ ವ್ಯಕ್ತಿಗೆ 4 ಗ್ರಾಮಗಳನ್ನು, ಅಲ್ಲಿನ ಜನರನ್ನು ತೋರಿಸುತ್ತಾ ನಡೆದ. ಎಲ್ಲಿ ನೋಡಿದರಲ್ಲಿ ಅದೇ ಜನ, ಅದೇ ಧಾವಂತ. ಅದೇ ಹಪಾಹಪಿಯ ಹೊಟ್ಟೆಪಾಡಿನ ಮೆರವಣಿಗೆ. ಮತ್ತೆ ಮತ್ತೊಂದು ಊರಿಗೆ ಪ್ರಯಾಣ. ಆದರೆ ಊರನ್ನು ದಾಟಬೇಕಾದರೆ ನಡುವೆ ಹರಿಯುವ ನದಿಯನ್ನು ದಾಟಬೇಕಿತ್ತು. ಏನೊಂದು ಸಾಧನವಿರಲಿಲ್ಲ. ಸಂತ ದಡದಲ್ಲೇ ನಿಂತು ಬಿಟ್ಟ. ಈ ವ್ಯಕ್ತಿಗೆ ಆಯಾಸ. ಗುರುಗಳೇ, ಪರಿಹಾರ ಯಾವಾಗ ಹೇಳಿರಿ? ನಿಂತೇ ಬಿಟ್ಟಿರುವಿರಿ ಈ ದಡದಲ್ಲಿ ಅಂತ ಕೇಳಿದ. ಅದಕ್ಕೆ ಆ ಸಂತ, ಸ್ವಲ್ಪ ಹೊತ್ತು ಕಾಯೋಣ, ಚಲಿಸುವ ನದಿ ನಿಲ್ಲಲಿ, ಆಮೇಲೆ ನದಿ ದಾಟೋಣ ಎಂದರು. ಈ ವ್ಯಕ್ತಿಗೆ ಭಯಂಕರ ಸಿಟ್ಟು. ನದಿ ಹೇಗೆ ಹರಿಯೋದನ್ನ ನಿಲ್ಲಿಸುತ್ತದೆ? ಯಾವಾಗ ದಾಟಿ ಆಚೆ ಹೋಗೋದು ಎಂದು ರೇಗಿದ. ಸಂತ ತಣ್ಣಗೆ ನುಡಿದ, ಸಮಸ್ಯೆಗಳು ಕೂಡ ಹರಿಯುವ ನದಿಯ ಹಾಗೆ. ನಿಲ್ಲಲಾರವು, ನಾವು ಅದನ್ನು ದಾಟಬೇಕಷ್ಟೆ. ಹೇಗಾದರೂ ಅದನ್ನು ಎದುರಿಸಲೇಬೇಕು. ಕಾಯುತ್ತಾ ಕೂಡಬಾರದು, ಹೊರಗೆ ಬರಬೇಕು. ಸಮಸ್ಯೆ ಇರದ ಬಾಳೇ ಇಲ್ಲ. ಪರಿಹಾರ ಇದೆ, ಅದನ್ನು ಹುಡುಕಬೇಕೇ ಹೊರತು ಕೊರಗಬಾರದು.
ಜೀವನದ ನಡುವೆ ಇಂತಹದ್ದೊಂದು ನದಿ ಹರಿಯುತ್ತಲೇ ಇರುತ್ತದೆ. ಅದು ಎಂದಿಗೂ ಮುಗಿಯಲಾರದು. ಹರಿವು ಕಮ್ಮಿಯಾಗಬಹುದು, ಅದರ ತೀವ್ರತೆ ಹೆಚ್ಚು ಕಮ್ಮಿಯಾಗಬಹುದು, ಆದರೆ ಇಲ್ಲವೇ ಇಲ್ಲ ಎಂಬುದೇ ಸುಳ್ಳು. ಎದೆಗುಂದಿದರೆ ಪ್ರಯಾಣವೇ ದುಸ್ತರವಾಗುತ್ತದೆ. ನಾವೆಯೋ ತೆಪ್ಪವೋ ಕೊನೆಗೊಂದು ಕಟ್ಟಿಗೆಯೋ ಆಸರೆ ಇದ್ದೇ ಇರುತ್ತದೆ ತಾನೇ. ಈ ಬಗೆಯ ನದಿ ಇರದ ಬಾಳು ಒಂದು ಬಾಳೆ, ನಿಜ ಅಲ್ವಾ? ಧನ್ಯವಾದಗಳು.